ವೆಲ್ಕಮ್ ಟು ಪದ್ಮಾಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಗುಳ್ಳ ಸೌತೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಇರುತ್ತೆ ಗುಳ್ಳ ಸೌತೆಕಾಯಿ ಅಂದರೆ. ಇದನ್ನು ನಾನು 4 ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು, ಕೊತ್ತಂಬರಿ, ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಸಾಸಿವೆ ಮತ್ತು ಬೆಲ್ಲ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಒಂದು ಸ್ವಲ್ಪ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ, ಧನಿಯಾ ಪೌಡರು, ಮತ್ತು ಇಲ್ಲಿ ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ, ಹಾಗೆ ಸ್ವಲ್ಪ ಗುರೆಳ್ ಪುಡಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಇದಿಷ್ಟನ್ನು ಬೇಕಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡ್ಕೊಂಡು ಬರೋಣಂತೆ. ಸೊ ಮೊದಲಿಗೆ ನಾನು ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನಾವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಇತ್ತಲ್ಲ, ಅದನ್ನು ಹಾಕೊಳ್ಳೋಣಂತೆ. ಸೊ ಈ ಕೊಬ್ಬರಿ ಜೊತೆಗೆ ನಾವು ಏನೇನು ಸಾಮಾನುಗಳನ್ನ ಇಟ್ಕೊಂಡಿದ್ವಲ್ಲ, ಮಸಾಲೆ ಪೌಡರ್ಗಳು, ಅದನ್ನೆಲ್ಲನೂ ಹಾಕ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ಮೇಲೆ ನಾನು ಇಟ್ಕೊಂಡಿರುವಂಥ ಖಾರದ ಪುಡಿ, ಉಪ್ಪು, ಆಮೇಲೆ ಶೇಂಗಾ ಹುರಿದಿಟ್ಕೊಂಡಿರುವಂಥದ್ದು, ಗುರೆಳ್ ಪುಡಿ, ಆಮೇಲೆ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಎಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗೆಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಗೆ ಅಂದರೆ, ನೀವು ಯಾವುದೇ ಎಣ್ಗಾಯಿ ಮಾಡೋದಾದರೆ ನೀವು ಸ್ವಲ್ಪ ಶೇಂಗಾ ಪುಡಿನ ಹುರಿದು ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ಸು ಕೂಡ ಜಾಸ್ತಿ ಕೊಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನಿವಾಗ ಎಲ್ಲ ಪೌಡರ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ, ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ಬರುತ್ತೆ. ಸೊ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಅದ್ರ ಜೊತೆಗೆ ಎಲ್ಲನೂ ನೀವು ಮಿಕ್ಸಿನಲ್ಲೇ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ. ಸೊ ನೋಡಿ ಫ್ರೆಂಡ್ಸ್, ಫಸ್ಟು ನೀರು ಹಾಕ್ಕೊಳ್ಳದೆ ಈ ರೀತಿ ಡ್ರೈ ಮಾಡೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾವು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಸೊ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡಾಗ ಈ ಹದಕ್ಕೆ ಬರುತ್ತೆ. ಸೊ ರೆಡಿ ಆಗಿದೆ. ಇದು ಒಂದು ನಾವು ಆ ಎಣ್ಗಾಯಿ ಒಳಗಡೆಗೆ ತುಂಬುವಂಥ ಒಂದು ಮಸಾಲ ರೆಡಿಯಾಗಿದೆ. ಸೊ ನೋಡಿ, ನಾನಿಲ್ಲಿ ಗುಳ್ಳ ಸೌತೆಕಾಯಿ ಅಂತ ಹೇಳ್ತಾರಲ್ಲ, ಇದನ್ನ ಈ ರೀತಿ 4 ಭಾಗ ಕಟ್ ಮಾಡಿಟ್ಕೊಂಡಿದ್ದೀವಿ. ಇವಾಗ ನಾವೇನು ಮಾಡಬೇಕು, ಈ ರುಬ್ಬಿರುವಂಥ ಮಿಶ್ರಣನ ಅದರಲ್ಲಿ ಹಾಕ್ತಾ ಹೋಗಬೇಕು, ತುಂಬಬೇಕು. ನಾವು ಅದನ್ನು ಚೆನ್ನಾಗಿ 4 ಕಡೆ ಇದು ಫಿಲ್ ಆಗಬೇಕಾಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಇವಾಗ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು. ಸೊ ನೀವು ಇದಕ್ಕೆ ಹಸಿ ಖಾರ ಕೂಡ ಹಾಕ್ಕೊಳ್ಬೋದು, ಒಣ ಖಾರ ಕೂಡ ಹಾಕ್ಕೊಳ್ಬೋದು. ಹಸಿ ಖಾರ ಹಾಕ್ಕೊಂಡ್ರೆ ಸ್ವಲ್ಪ ಆ್ಯಸಿಡಿಟಿ ಅಂತ ಹೇಳ್ತಾರೆ ಅನ್ನೋದಕ್ಕೆ ನಾನು ಇಲ್ಲಿ ಒಣ ಖಾರನೇ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಒಣ ಖಾರ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಸೊ ನೋಡಿ, ಈಗ ನಾನು ಇದೊಂದನ್ನು ಈ ರೀತಿ ತುಂಬಿಕೊಂಡಿದ್ದೀನಿ. ಇದೇ ರೀತಿ ಇವಾಗ ನಾವು 4 ಸಹಿತ ಇದೇ ರೀತಿ ಚೆನ್ನಾಗಿ ಒಳಗಡೆ ಫುಲ್ಲು ಫಿಲ್ ಆಗಬೇಕು. ಈ ಮಸಾಲೆ ಏನಿರುತ್ತಲ್ಲ ತುಂಬ ಚೆನ್ನಾಗಿ ಒಳಗಡೆ ಹೋಗಬೇಕು. ಆಮೇಲೆ ಆದಷ್ಟು ನಾವು ಸೌತೆಕಾಯಿನ ತುಂಬಾ ಎಂಡ್ವರೆಗೂ ಕಟ್ ಮಾಡಬಾರ್ದು. ಕೆಳಗಡೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಮುಕ್ಕಾಲು ಭಾಗ ಮಾತ್ರ ಕಟ್ ಮಾಡಿದಾಗ ಏನಾಗುತ್ತೆ, ನಾವು ಒಳಗಡೆ ಮಸಾಲೆ ತುಂಬಿದಾಗೋಗಿದ್ದ ಅದು ಯಾವುದು ಸೌತೆಕಾಯಿ ಕಟ್ಟಾಗೋದಿಲ್ಲ. ಸೊ ಕ್ಲೀನಾಗಿ ನೀಟಾಗಿ ಇರುತ್ತೆ. ಸೊ ನೋಡಿ, ಇವಾಗೆಲ್ಲ ಆಗಿದೆ. ನಾನು ಈಗ 4 ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ನಮಗೆ ಸ್ವಲ್ಪ ಮಸಾಲ ಗ್ರೇವಿ ಉಳ್ಕೊಂಡಿದೆ. ಇದನ್ನು ನಾನು ಆಮೇಲೆ ಬೆಳೆಸ್ಕೊಳ್ತೀನಿ. ಸೊ ಬನ್ನಿ, ಇವಾಗ ನಾನು ಇದನ್ನ ಕುಕ್ಕರಲ್ಲೇ ಮಾಡ್ತೀನಿ. ಅಂದರೆ 1-2 ವಿಷಲ್ ಹೊಡೆಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದಾಗ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ. ಸೊ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಬಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಆ್ಯಕ್ಚುಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಈ ಥರ ಒಗ್ಗರಣೆ ಮಾಡಿದಾಗ ಕರಿಬೇವನ್ನ ಸ್ವಲ್ಪ ಎಣ್ಣೆಯಲ್ಲಿ ತಾಳಿಸ್ಕೊತೀರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ತಿಂದರೆ. ಸೊ ಈರುಳ್ಳಿ ಮತ್ತು ನಾನು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಟೊಮೊಟೊ ಬದಲು ಹುಣಸೆಹಣ್ಣು ಹುಳಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದನ್ನ ಟೊಮೊಟೊ ಯಾವುದಾದ್ರೂ ಓಕೆ. ಸೊ ನಾನು ಇಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿಗೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಮಾಡ್ಕೊಂಡಿರುವಂಥ ಗುಳ್ಳ ಸೌತೆಕಾಯಿ ಏನಿದೆಯಲ್ಲ, ಅದನ್ನು ನಾವು ಹಾಕ್ಕೊಳ್ಳೋಣಂತೆ. ಹಾಕ್ಕೊಂಡು ಉಳಿದಿರುವಂಥ ಮತ್ತು ಗ್ರೇವಿನ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಗ್ರೇವಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 2 ವಿಷಲ್ಸು ಕೂಗ್ಸಿದ್ರೆ ಸಾಕು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನೆಲ್ಲ ಹಾಕಿದ್ದೀನಿ.
4 ಗುಳ್ಗಾಯಿ ಹಾಕಿದ್ದೀನಿ. ಅದರಲ್ಲಿ ಮಸಾಲೆನೂ ಕೂಡ ಹಾಕಿ ಸ್ವಲ್ಪ ನೀರು ಅದೇ ಮಸಾಲೆನೆಲ್ಲ ಇರೋವಂಥ ನೀರನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹಾಕಿ ಕುಕ್ಕರ್ಗೆ ಹಾಕಿದ್ದೀನಿ. ಸೊ ಹಾಕಿ ಇವಾಗ ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಅಂತ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಮಿಕ್ಸ್ ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಇದಕ್ಕೆ ಹೊಡೆಸಿದ್ರೆ ಸಾಕು. ಸೊ ಇದು ಅನ್ನದ ಜೊತೆಗೂ ತುಂಬ ಟೇಸ್ಟಾಗಿರುತ್ತೆ, ಯಾಕೆಂದರೆ ಗ್ರೇವಿ ಥರ ಇರುತ್ತಲ್ಲ, ಸೊ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಇರುತ್ತೆ. ಸೊ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇದು ಈಗ ಎಲ್ಲ ಕಡೆ ಗುಳ್ಗಾಯಿ ಸೌತೆಕಾಯಿ ಸಿಗ್ತಾನೆ ಇದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಮೇಲೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದ್ದೀನಿ, ಎಲ್ಲ ಆಯಿತು. 2 ವಿಷಲ್ ಕೂಡ ಆಗಿದೆ. ಸೊ ತೆಗೆದ್ಮೇಲೆ ನೋಡಿ ಈ ರೀತಿ ಆಗಿದೆ. ಸೊ ನೋಡಿ ಹೇಗೆ ಎಲ್ಲ ಗ್ರೇವಿ ಥರ ಆಗಿ ಎಷ್ಟು ಹಣ್ಣಾಗಿ ಬೆಂದಿದೆ, ಚೆನ್ನಾಗಿದೆ. ಸೊ ಬನ್ನಿ, ಇದನ್ನು ನಾನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ, ಸರ್ವಿಂಗ್ ಬೌಲ್ಗೆ. ಸೊ ಸರ್ವಿಂಗ್ ಬೌಲ್ಗೆ ಬಿಸಿ ಬಿಸಿಯಾದ ಗುಳ್ಗಾಯಿ ಸೌತೆಕಾಯಿ ಎಣ್ಗಾಯಿ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ ಸೌತೆಕಾಯಿ ಗುಳ್ಗಾಯಿ ಎಣ್ಗಾಯಿ. ಇದನ್ನು ನೀವು ರೊಟ್ಟಿ, ಚಪಾತಿ ಹಾಗೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ವೆರಿ ಬ್ಯೂಟಿಫುಲ್, ವೆರಿ ರಿಚ್ ಅಂತಲೂ ಹೇಳ್ಬೋದು. ಅಷ್ಟು ಒಂಥರ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಬರ್ತದೆ. ಸೊ ಮೇಲೆ ಗಾರ್ನಿಷಿಗೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನದ ಜೊತೆ ತಿನ್ನಿ. ಹೇಗಿದೆ ಅಂತ ನನಗೆ ಟೇಸ್ಟ್ ಹೇಳಿ, ಕಮೆಂಟ್ ಮೂಲಕ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕಿ. ಸೊ ರೆಡಿಯಾಗಿದೆ ನೋಡಿ. ಈ ರೀತಿ ನಾನು ಈ ಥರ ಒಂದು ಪ್ಲೇಟಲ್ಲಿ ಗುಳ್ಗಾಯಿನ ಸೌತೆಕಾಯಿ ಇಟ್ಬಿಟ್ಟು ಅದನ್ನು ಈ ರೀತಿ ಅಲಂಕಾರ ಮಾಡಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ರೆಡಿಯಾಗಿದೆ ಗುಳ್ಗಾಯಿ ಸೌತೆಕಾಯಿ ಎಣ್ಗಾಯಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೀವು ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.